ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ಮೂವೀಸ್ ಯೂಟ್ಯೂಬ್ ಚಾನಲ್ಗೆ. ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಯಿತು ಗುರು. ಟೀಸರ್ ನೋಡಿದ ಮೇಲೆ ನನಗೇನು ಅನ್ನಿಸ್ತು ಅಂತ ಹೇಳೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಹೊಡೆದು ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಟ್ರೈ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆಲ್ಸೋ. ದರ್ಶನ್ ಸರ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು ಗುರು. ಎಷ್ಟೋ ದಿನಗಳ ಆದಮೇಲೆ ಒಂಥರ ಸ್ಪೆಷಲ್ ಅನ್ನಿಸ್ತಿದೆ ಟೀಸರ್ ನೋಡಿದ ಮೇಲೆ. ದರ್ಶನ್ ಸಾರು ಬಂದರು ವಾಪಸ್ಸು ಅನ್ನೋ ಥರನೇ ಒಂದು ಫೀಲ್ ಇದೆ ನಮಗೆ. ಯಾಕಂದರೆ ಥಿಯೇಟ್ರಲ್ಲಿ ಅವ್ರ ಸಿನಿಮಾಗಳು ರಿಲೀಸ್ ಆದರೆ ಯಾವ ಥರ ಸೆಲೆಬ್ರೇಷನ್ಸ್ ಇರುತ್ತೆ, ಯಾವ ಥರ ಕಿಕ್ ಇರುತ್ತೆ ಅನ್ನೋದು ನಾವು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸು ಮಾಡಿದ್ದೀವಿ ಆಲ್ರೆಡಿ. ಈಗ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗಿರೋದು ಒಂದು ಪಾಸಿಟಿವ್ ಸೈಡ್ ಅಂತಲೇ ಹೇಳ್ಬೋದು ದರ್ಶನ್ ಸರ್ಗೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟ ಅನ್ನೋದು ಬರ್ತಾನೆ ಇರುತ್ತೆ, ಬಟ್ ಒಂದು ದಿನ ಅದಕ್ಕೆ ಬ್ರೇಕ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಟ್ ಡಿ ಬಾಸ್ ಅವರ ಜೀವನದಲ್ಲಿ ಹಂಗಾಗಲಿಲ್ಲ. ಪರ್ಸ್ನಲ್ ಲೈಫಲ್ಲಿ ಶನಿ ಮಹಾತ್ಮ ಅಂದರೆ ದರಿದ್ರ ಗೆಸ್ಟ್ಗಳ ಥರ ಬಂದು ಹೋಗ್ತಾನೇ ಇತ್ತು. ಆ ಥರ ಒಂದು ಬ್ಯಾಡ್ ಟೈಮ್ ನಡೀತಾ ಇತ್ತು ದರ್ಶನ್ ಸರ್ಗೆ. ಎಲ್ಲನೂ ಸೇರಿಸಿ ಒಂದೇ ಸರಿ ಒಂದು ದೊಡ್ಡ ಬ್ಯಾಡ್ ಟೈಮ್ ಬಂತು. ಒಳಗಡೆ ಹೋದರು. ಅದಾದಮೇಲೆ ಫ್ಯಾನ್ಸ್ಗಳೆಲ್ಲ ಎಷ್ಟೆಲ್ಲ ಒದ್ದಾಡಿದ್ರು ಅಂತಲೂ ಗೊತ್ತು. ಯಾಕಂದ್ರೆ ಅವ್ರಿಗಿರೋ ಕ್ರೇಜು, ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗ್, ಒನ್ ಆಫ್ ದ ಬೆಸ್ಟ್ ಫ್ಯಾನ್ ಫಾಲೋಯಿಂಗ್ ಅಂತಂದರೆ ಅದು ಡಿ ಬಾಸ್ ಅವ್ರು ಅಂತಲೇ ಹೇಳ್ಬೋದು. ಏನಾದರೂ ಆಗಿರ್ಬೋದು, ಏನಾದರೂ ಆಗ್ಬೋದು ಮುಂದೆ, ಆದರೆ ಇವಾಗ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಟೀಸರ್ ನೋಡಿದ ಮೇಲೆ ನನಗಂತೂ ತುಂಬ ಇಷ್ಟ ಆಯಿತು ಗುರು. ಅಂದರೆ ಮೇನ್ಲಿ ಆ CG ವರ್ಕ್ ಅನ್ನೋದೇನಿದೆ ಸಕ್ಕತ್ತಾಗಿದೆ ಗುರು. ಆ್ಯಂಡ್ ದರ್ಶನ್ ಸರ್ ಅವರ ಲುಕ್ಕು ಅಂದರೆ ಮಿಸ್ ಆಗಿಬಿಟ್ಟಿತ್ತು ಇಷ್ಟು ದಿನ ನೋಡಿ ಆ ಲುಕ್ಕನ್ನ. ಇವಾಗ ಮತ್ತೆ ಡಿ ಬಾಸ್ ಆನ್ ಫಾರ್ಮ್ ಅಂತ ಹೇಳೋ ಥರ ಒಂದು ಟೀಸರು ಬಂದಿರೋದು ಪಾಸಿಟಿವ್ ಸೈಡು. ಅದರಲ್ಲಿ ಆ ಹೇರ್ ಸ್ಟೈಲ್ ಲುಕ್ ಆಗಿರ್ಬೋದು, ಆಮೇಲೆ ಆ ಚೇರು, ಆಮೇಲೆ ಆ ಸೆಟ್ ಹಾಕಿರೋ ವಿಧಾನ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ಈ ಸಿನಿಮಾಗೆ ಡೈರೆಕ್ಟ್ ಮಾಡಿರೋದು ಪ್ರಕಾಶ್ ವೀರ್ ಆದರೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ನಮ್ಮ ಅಜನೀಶ್ ಲೋಕನಾಥ್ ಅವರು. ಟೀಸರ್ ಅಂತೂ ಚೆನ್ನಾಗೇ ಇದೆ ಗುರು. ಇನ್ನು ಸಿನಿಮಾ ಹೇಗಿರುತ್ತೆ ಅಂತ ವೇಟ್ ಮಾಡಲೇಬೇಕು. ಎಷ್ಟು ವೇಟ್ ಮಾಡ್ತಿದ್ದಾರೆ ಫ್ಯಾನ್ಸ್ಗಳಂತ ಚೆನ್ನಾಗಿ ಗೊತ್ತು ಗುರು. ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿದೆ. ಟೀಸರ್ಗೆ ಏನು ಕೊಟ್ಟಿದ್ದಾರೆ, ಎಷ್ಟು ಕೊಡಬೇಕಾಗಿತ್ತೋ ಅಷ್ಟನ್ನೇ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಒಂದೆರಡು ಸ್ಟಂಟ್ನ ನೋಡೋಕೆ ಸಿಗುತ್ತೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ರೋಲ್ ಮಾಡಿ ಹೊಡಿತಾರಲ್ಲ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದಾದ ಮೇಲೆ ಲಾಸ್ಟ್ಗೆ ನನಗೆ ಅಂತ ಗನ್ ತೋರಿಸ್ತಾರಲ್ಲ ಆ ಸೀನ್ ಕೂಡ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಆ್ಯಂಡ್ ದರ್ಶನ್ ಸಾರ್ ಅವರ ಹುಟ್ಟು ಹಬ್ಬ ಇವತ್ತು. ಇನ್ಮೇಲೆ ದರ್ಶನ್ ಸಾರ್ ಅವರ ಲೈಫಲ್ಲಿ ಅಡೆತಡೆಗಳು ಬರದೇ ಇರಲಿ ಅಂತ ಎಲ್ಲರೂ ಆಶಿಸೋಣ. ಆ್ಯಂಡ್ ಈ ಸಿನಿಮಾ ಟೀಸರ್ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.